ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಸುಂದರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಜಿನ್ಹ ಪಾಯನ್ಹಿಕೆ ಪಾದುಕನ್ಹಿ ಭರತು ರಹೇ ಮನಲಾಯಿ ತೇ ಪದ ಆಜು ಬಿಲೋಕಿಹವು ಇನ್ಹ ನಯನನ್ಹಿ ಅಬ್ ಜಾಯಿ ಯೇಹಿ ಬಿಧಿ ಕರತ್ ಸಪ್ರೇಮ ಬಿಚಾರ ಆಯವು ಸಪದಿ ಸಿಂಧು ಯೇಹಿ ಪಾರ कपिन्ह बिभीषणु आवत देखा जाना कोमु रिपु दूत विशेषा ताहि राखी कपीस पही आये समाचार सब ताहि सुनाये कह सुग्रीव सुनहु रघुराई आवा मिलन दसानन भाई कह प्रभु सखा बूझिए कहाँ कहई कपीस सुनहु नर नाहा जानी न जाई निसाचर माया काम रूप के ही कारण आया भेद हमार लेन सठ आवा राखिय बांधी मोही असभावा सखा नीति तुम्ह नीकी बिचारी मम पन सरनागत भय हारी सुनी प्रभु बचन हर्ष हनुमाना ಸರನಾಗತ್ ಬಚ್ಚಲ್ ಭಗವಾನ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ವಿಭೀಷಣ ರಾಮನ ಹತ್ರ ಹೋಗ್ತಾ ಇದ್ದಾನೆ. ಅವನ ಮನಸ್ಸಲ್ಲಿ ಸಂತೋಷದಿಂದ ನಾನು ಆ ಭಗವಂತನ ಪಾದ ಕಮಲಗಳನ್ನ ನೋಡ್ತೀನಿ ಅನ್ನುವಂತಹ ಒಂದು ಆಸೆ. ಆ ಪಾದಕಮಲಗಳಿದೆಯಲ್ಲ, ಅದು ಅಹಲ್ಯೆಯನ್ನ ಪವಿತ್ರಗೊಳಿಸಿದ್ದಂಥದ್ದು, ಅಂದರೆ ಅವಳನ್ನು ಪಾಪಮುಕ್ತಲನ್ನಾಗಿ ಮಾಡಿದ್ದಂಥದ್ದು. ಮತ್ತು ಸೀತೆ ಸದಾಕಾಲ ಧ್ಯಾನಿಸ್ತಾ ಇರ್ತಾಳೆ ಆ ಪಾದಗಳನ್ನು. ಆ ಪಾದಕಮಲಗಳನ್ನು ನಾನು ಕಣ್ಣಾರೆ ನೋಡ್ತೀನಲ್ಲ, ಇದು ನನ್ನ ಅಹೋಭಾಗ್ಯ ಅಂತ ಅವನು ಅಂದ್ಕೊಳ್ತಾ ಇದ್ದಾನೆ. ಆಮೇಲೆ ಅಂದ್ಕೊಳ್ತಾನೆ, ಆಹಾ, ಯಾವ ಚರಣಗಳ ಪಾದುಕೆಗಳಲ್ಲಿ ಭರತ ತನ್ನ ಮನಸ್ಸನ್ನು ಇಟ್ಟಿದ್ದಾನೋ ಆ ಚರಣಗಳನ್ನು ನಾನು ಈಗಲೇ ಹೋಗಿ ಕಣ್ಣಾರೆ ನೋಡ್ತೀನಿ. ಹೀಗೆ ಅವನ ಮನಸ್ಸಲ್ಲಿ ಭಕ್ತಿ ತತ್ಪರನಾಗಿ ಆಲೋಚನೆ ಮಾಡ್ತಾ ಮಾಡ್ತಾ ವಿಭೀಷಣ ಶ್ರೀರಾಮ ಎಲ್ಲಿ ಬೀಡು ಬಿಟ್ಟಿದ್ನೋ, ಆ ಸಮುದ್ರದ ಆಚೆ ದಡ ಇರುತ್ತಲ್ಲ, ಅಲ್ಲಿ ಅವನು ಬೀಡು ಬಿಟ್ಟಿರ್ತಾನೆ, ಅಂದರೆ ಅಲ್ಲೆಲ್ಲ ತಂಗಿರ್ತಾರಲ್ವ, ಅಲ್ಲಿಗೆ ಹೋಗಿ ಸೇರ್ತಾನೆ. ವಿಭೀಷಣ ಬರ್ತಾ ಇರೋದನ್ನು ನೋಡಿದಂತಹ ವಾನರರು ಇವರು ಯಾರೋ ಶತ್ರುವಿನ ವಿಶೇಷ ದೂತಾನೆ ಅಂತ ಅಂದ್ಕೊಳ್ತಾರೆ. ಯಾಕೆ ಅಂತಂದರೆ ಅವನು ಕೆಲವರನ್ನ ಕಾವಲಿಟ್ಟಿರ್ತಾನೆ, ಯಾರಾದರೂ ಆ ಕಡೆಯಿಂದ ಬರ್ತಾರಾ ಏನು ಅಂತ ನೋಡ್ತಾ ಇರ್ತಾರಲ್ಲ ಸೆಕ್ಯೂರಿಟಿಗಳು, ಅವರು ನೋಡಿಬಿಟ್ಟು ಇವರು ಯಾರೋ ಶತ್ರುವಿನ ದೂತಾನೆ ಇರಬೇಕು, ಯಾಕಂದರೆ ಆ ಕಡೆಯಿಂದ ಬರ್ತಾ ಇದ್ದಾರೆ ಅಂತಂದರೆ ಅವರು ದೂತರ ಇರಬೇಕು ಅಂತಂದ್ಬಿಟ್ಟು ಅವನನ್ನು ಹೊರಗಡೆನೆ ನಿಲ್ಲಿಸಿ ಅವ್ರೇನು ಮಾಡ್ತಾರೆ, ಸುಗ್ರೀವ ಎಲ್ಲಿರ್ತಾನೋ ಅಲ್ಲಿಗೆ ಹೋಗಿಬಿಟ್ಟು ಬಂದು ಸುದ್ದಿಯನ್ನು ಮುಟ್ಟಿಸ್ತಾರೆ. ಸುಗ್ರೀವ ಏನು ಮಾಡ್ತಾನೆ, ಅವನಿಗೆ ವಿಷಯ ತಿಳಿದಿದ್ದ ತಕ್ಷಣ ಶ್ರೀರಾಮನ ಹತ್ರಕ್ಕೆ ಹೋಗಿ ಹೇಳ್ತಾನೆ, ರಘುನಾಥ, ರಾವಣನ ತಮ್ಮ ನಿನ್ನನ್ನು ನೋಡೋದಕ್ಕೆ ಬಂದಿದ್ದಾನೆ ಅಂತಂದ್ಬಿಟ್ಟು ಹೇಳ್ತಾನೆ. ಯಾಕಂದರೆ ಅವನಿಗೆ ಗೊತ್ತಿರುತ್ತಲ್ವಾ ಅವನು ಯಾರು ಅಂತಂದ್ಬಿಟ್ಟು. ಸೊ ವಿಚಾರಣೆ ಮಾಡಿ ಅವನು ರಾವಣನ ತಮ್ಮ ಅಂತ ಗೊತ್ತಾಗುತ್ತೆ. ಸೊ ರಾಮನಿಗೆ ಹೋಗಿ ಹೇಳ್ತಾನೆ, ರಾವಣನ ತಮ್ಮ ಬಂದಿದ್ದಾನೆ ಅಂತಂದ್ಬಿಟ್ಟು. ಆಗ ಪ್ರಭು ಅವನಿಗೆ ಹೇಳ್ತಾನೆ, ಗೆಳೆಯ, ಅವನ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತಂದ್ಬಿಟ್ಟು ಸುಗ್ರೀವನಿಗೆ ಪ್ರಶ್ನೆ ಮಾಡ್ತಾನೆ. ಯಾಕಂದರೆ ಈಗ ಶತ್ರು ಪಕ್ಷದಿಂದ ಬಂದಿದ್ದಾರಲ್ವಾ, ಸೊ ಅದಕ್ಕೋಸ್ಕರ ಇವನು ಒಂದು ವಿಚಾರ ಏನು ಅಂತ ತಿಳ್ಕೋಬೇಕು ಅಂತಂದ್ಬಿಟ್ಟು ಈಗ ರಾವಣನ ತಮ್ಮ ಬಂದಿದ್ದಾನೆ, ಅಂದರೆ ಶತ್ರುವಿನ ತಮ್ಮನೇ ಆಯಿತು. ಸೊ ಈಗ ನಿನಗೆ ಏನು ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ಅಂತ ಕೇಳಿದಾಗ ಆಗ ವಾನರ ರಾಜ ಸುಗ್ರೀವ ಹೇಳ್ತಾನೆ, ಮಹಾರಾಜ, ಯಾವ ವೇಷವನ್ನಾದರೂ ಧರಿಸ್ಕೊಳ್ಳುವಂತಹ ನಿಸಾಚರರ ಮೇಲೆ ಹೇಗೆ ತಾನೇ ಹೇಳೋಕ್ಕಾಗತ್ತೆ? ಅಂದರೆ ಈಗ ನಮಗೆ ಅವನು ಕಣ್ಣಿಗೆ ಸಾಫ್ಟಾಗಿ ಕಾಣಿಸ್ಬೋದು ಅಥವಾ ಒಳ್ಳೆಯವನಾಗೆ ಕಾಣಿಸ್ಬೋದು, ಆದರೆ ಇವರೆಲ್ಲ ರಾಕ್ಷಸರು, ಇವರು ಬೇಕಾದಂಗೆ ವೇಷ ಬದಲಾಯಿಸ್ಕೊಳ್ತಾರೆ. ಸೊ ಅದಕ್ಕೆ ಇವ್ರು ಹಿಂಗೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಈ ಕಾಮರೂಪಿ ಯಾಕೆ ಬಂದಿದ್ದಾನೋ ಗೊತ್ತಿಲ್ಲ. ಅಂತಂದರೆ ರಾಕ್ಷಸರು ಅಂತಂದರೆ ಕಾಮಿಗಳು ಅಂತಲೇ ಅರ್ಥ ಅಲ್ವಾ. ಸೊ ಅದಕ್ಕೆ ಇವನು ಯಾಕೆ ಬಂದಿದ್ದಾನೋ ಗೊತ್ತಿಲ್ಲ. ಬಹುಶಃ ಈ ಮೂರ್ಖ ನಮ್ಮ ರಹಸ್ಯವನ್ನು ತಿಳ್ಕೋಬೇಕು ಅಂತಲೇ ಬಂದಿರಬಹುದು. ಅಂದರೆ ನಾವೇನು ಮಾಡ್ತಾ ಇದ್ದೀವಿ ಅದೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಬಂದಿರಬಹುದು. ನನ್ನ ಅಭಿಪ್ರಾಯ ಏನಪ್ಪ ಅಂತಂದರೆ, ಇವನನ್ನು ಬಂಧಿಸೋದೇ ಒಳ್ಳೆಯದು, ಇವನನ್ನು ಹಾಗೆ ಬಿಡಬಾರ್ದು, ಇವನನ್ನು ಬಂಧಿಸ್ಬಿಡಬೇಕು ಅಂತ ನನಗನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀರಾಮ ಹೇಳ್ತಾನೆ, ಮಿತ್ರನೇ,
ನೀನೇನೋ ರಾಜನೀತಿಯನ್ನು ಚೆನ್ನಾಗೇ ಹೇಳಿದ್ಯಾ. ಅಂದರೆ ಒಬ್ಬ ರಾಜ ಹೇಗೆ ಯೋಚನೆ ಮಾಡಬೇಕು ಆ ರೀತಿ ಯೋಚನೆ ಮಾಡಿ ನೀನು ಹೇಳ್ತಾ ಇದೆಯಾ. ಆದರೆ ಶರಣು ಬಂದಿರುವಂಥವ್ರಿಗೆ ಅಭಯವನ್ನು ಕೊಟ್ಟು ಕಾಪಾಡೋದೇ ನನ್ನ ಒಂದು ಪ್ರತಿಜ್ಞೆ. ನನಗೆ ಯಾರು ಶರಣಾಗತಿ ಆಗಿರ್ತಾರೋ ಅವ್ರನ್ನ ಕಾಪಾಡೋದೇ ನನ್ನ ಕೆಲಸ. ಆ ರೀತಿ ನಾನು ಪ್ರತಿಜ್ಞೆಯನ್ನು ಮಾಡಿದ್ದೀನಿ. ನೀನು ನೋಡಿದ್ರೆ ರಾಜನೀತಿ ಥರ ಮಾತಾಡ್ತಾ ಇದೆಯಾ. ಈಗ ಅವನು ಶರಣಾಗತಿಯಾಗಿ ನನ್ನ ಹತ್ರ ಬಂದಿರಬಹುದು, ಆಗ ನಾನು ಅವನಿಗೆ ಕಾಪಾಡಲೇಬೇಕಲ್ವಾ, ಅದು ನನ್ನ ಪ್ರತಿಜ್ಞೆ ಅಂತಂದ್ಬಿಟ್ಟು ಹೇಳ್ತಾನೆ. ಈ ರೀತಿ ಶ್ರೀರಾಮಚಂದ್ರ ಪ್ರಭುವಿನ ವಚನಗಳನ್ನು ಕೇಳಿದಾಗ ಹನುಮಂತ ತುಂಬ ಸಂತೋಷ ಪಟ್ಕೊಂಡು ಮನಸ್ಸಲ್ಲೇ ಹೇಳ್ಕೊಳ್ತಾನೆ, ಭಕ್ತವತ್ಸಲನಾದಂತಹ ಭಗವಂತ ತಂದೆಯ ಹಾಗೆ ಶರಣಾಗತರನ್ನು ರಕ್ಷಿಸ್ತಾ ಇದ್ದಾನಲ್ಲ ಅಂತಂದ್ಬಿಟ್ಟು. ಅಂದರೆ ಅವನಿಗೆ ಇವಾಗ ಗೊತ್ತಾಯಿತು ವಿಭೀಷಣ ಯಾಕೆ ಬರ್ತಾ ಇದ್ದಾನೆ ಅನ್ನೋದು ಗೊತ್ತು. ಯಾಕೆಂದರೆ ಹನುಮಂತ ವಿಭೀಷಣನನ್ನು ಭೇಟಿ ಮಾಡಿರ್ತಾನಲ್ಲ, ಅವನು ಭಗವಂತನ ಭಕ್ತ ಅನ್ನೋದು ಗೊತ್ತಿರುತ್ತೆ. ಸೊ ಈಗ ಅವನು ಶರಣಾಗತಿಗೆ ಬಂದಿದ್ದಾನೆ ಅನ್ನೋದು ಕೂಡ ಅವನಿಗೆ ಗೊತ್ತಿರುತ್ತೆ. ಅವನನ್ನು ಕಾಪಾಡುವಂಥ ಕೆಲಸವನ್ನು ಮಾಡೋದಕ್ಕಿಲ್ಲಿ ಅವನು ಸಿದ್ಧನಾಗಿದ್ದಾನೆ ಅಂತ ಅವನು ಮನಸ್ಸಲ್ಲೇ ಸಂತೋಷ ಪಡ್ತಾನೆ ಹನುಮಂತ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.